श्री गुरुभ्यो नमः हरिः ओम ओम नमः सूर्यः पितामहो व्यासः वसिष्ठो त्रिपुराशरः कश्यपो नारदो गार्ग्यः मरीचिर्मुनिरङ्गिराः लोमशः पौलशश्चैव चवनो जवनो भृगुः शौनकोष्टादिशश्चेति ज्योतिष्शास्त्रप्रवर्तकाः नमो ಋಷಿಭ್ಯಃ ನಮೋ ಮಹನ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ನೋಡಿ, ಮಿಥುನ ರಾಶಿಯವರಿಗೆ ಹೇಗಿದೆ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಎಂಬುದನ್ನು ನಾವು ಗಮನಿಸೋಣ. ಯಾಕಂದರೆ ನಿಮಗೆ ಹೆಚ್ಚಿನದಾದಂತಹ ಲಾಭ ಆಗುತ್ತೋ, ಕಷ್ಟ ಆಗುತ್ತೋ, ಒಳ್ಳೆಯದಾಗುತ್ತೋ, ಹೀಗೆಲ್ಲ ನಾವು ತಿಳ್ಕೊಂಡು ಹೇಳುವಂತಹ ಒಂದು ಪ್ರಯತ್ನ ಮಾಡೋಣ. ನಕ್ಷತ್ರ ಯಾವುದಪ್ಪ ಅಂತಂದರೆ, ನಕ್ಷತ್ರ ಪರಿಹಾರಗಳು ಮೃಗಶಿರಾ ನಕ್ಷತ್ರ 3-4ನೇ ಪಾದ, ಹಾಗೆ ಆರ್ದ್ರಾ ನಕ್ಷತ್ರ 1-2-3-4ನೇ ಪಾದ, ಹಾಗೆ ಪುನರ್ವಸು ನಕ್ಷತ್ರ 1-2-3ನೇ ಪಾದ. ನೀವು ನಕ್ಷತ್ರ ಪರಿಹಾರಗಳನ್ನು ಕೊನೆಗೆ ಹೇಳ್ತೇನೆ, ಅಲ್ಲಿವರೆಗೂ ಕೂಡ ನೀವು ಗಮನಿಸಿ. ನಾವು ಹೇಳುವಂಥದ್ದು ಇದು ಗೋಚಾರ ಫಲ. ನಿಮ್ಮ ಜಾತಕದ ಮೇಲೆ, ದಶಾಭಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಇರಬಹುದು. ಯಾಕಂದರೆ ಇದೇ ಸಂಪೂರ್ಣವಾದಂತಹ ತೀರ್ಮಾನ ಹೇಳುವಂಥದ್ದಲ್ಲ. ಹಾಗಾಗಿ ನಿಮ್ಮ ಜಾತಕ ಹೇಳುವಂಥದ್ದು ಬಹಳ ಮುಖ್ಯವಾದಂತಹ ಫಲ, ಫಲಿತಾಂಶ ಎರಡನ್ನೂ ಕೂಡ ನಮಗೆ ಕೊಡುತ್ತದೆ. ಹಾಗಾಗಿ ಇದು ನಾವು ಹೇಳುವಂಥದ್ದು ಗೋಚಾರ ಫಲ. ಇದನ್ನು ನಿಮ್ಮ ಗಮನದಲ್ಲಿ ಇಟ್ಕೊಳ್ಳಿ. ಗ್ರಹಸ್ಥಿತಿ ಹೇಗಿದೆ ಅಂತಂದರೆ ನೋಡಿ, 2ನೇ ರಾಶಿಯಲ್ಲಿ ಕುಜ, ಹಾಗೆ 4ನೇ ರಾಶಿಯಲ್ಲಿ ಕೇತು, ಹಾಗೆ 6ನೇ ರಾಶಿಯಲ್ಲಿ ರವಿ ಬುಧರು, 8ನೇ ರಾಶಿಯಲ್ಲಿ ಶುಕ್ರ, ಹಾಗೆ 9 ಇಲ್ಲ 10ನೇ ರಾಶಿಯಲ್ಲಿ ರಾಹು, ಹೀಗೆಲ್ಲ ಗ್ರಹಸ್ಥಿತಿ ಇದೆ. ಇನ್ನು ಏಕಾದಶಿಯಲ್ಲಿ ಗುರು ಒಬ್ಬನು ವಕ್ರವಾಗಿ ಅವನ ಫಲಗಳನ್ನು ಹೇಳಬೇಕು. ಹೀಗೆಲ್ಲ ಇದೆ ನಿಮಗೆ. ಒಟ್ಟಿನಲ್ಲಿ ಡಿಸೆಂಬರ್ 1ನೇ ತಾರೀಕು ಅಮಾವಾಸ್ಯೆ ಇದೆ. ಹಾಗೆ 2ನೇ ತಾರೀಕಿಂದ ನಮಗೆ ಮಾರ್ಗಶಿರ ಮಾಸ. ಮಾರ್ಗಶಿರ ಮಾಸ ಅಂದರೆ ಒಂದು ಹಂತಕ್ಕೆ ಭಗವಂತನನ್ನು ಆರಾಧನೆ ಮಾಡುವಂಥದ್ದು. ಮತ್ತು ಒಂದು ಧನುರ್ಮಾಸವೂ ಕೂಡ ಆರಂಭ ಆಗುತ್ತೆ ನೋಡಿ. 16ನೇ ತಾರೀಕಿಂದ ಧನುರ್ಮಾಸ, ಡಿಸೆಂಬರ್ 16ರಿಂದ. ಹಾಗಾಗಿ ಇನ್ನು 7ನೇ ತಾರೀಕಿಗೆ ಸ್ಕಂದ ಷಷ್ಠಿ ಅಂತ, 11ನೇ ತಾರೀಕಿಗೆ ಗೀತಾ ಜಯಂತಿ, ಹಾಗೆ 13ನೇ ತಾರೀಕಿಗೆ ಶಿವದೀಪೋತ್ಸವ ಮತ್ತು ಹನುಮದ್ ವ್ರತ ಅಂತ, 14ಕ್ಕೆ ದತ್ತಾತ್ರೇಯ ಜಯಂತಿ ಇದೆ. ಇನ್ನು ಮುಂದೆ 16ಕ್ಕೆ ಸಂಕ್ರಾಂತಿ ಪುಣ್ಯಕಾಲ, 18ಕ್ಕೆ ಸಂಕಷ್ಟರ ಚತುರ್ಥಿ ಇದೆ, 23ಕ್ಕೆ ಕಾಲಭೈರವ ಅಷ್ಟಮಿ, 26ಕ್ಕೆ ಸರ್ವೇಶಾಂ ಏಕಾದಶಿ, 28ಕ್ಕೆ ಶನಿ ಪ್ರದೋಷ, ಹಾಗೆ 30ನೇ ತಾರೀಕಿಗೆ ಎಳ್ಳು ಅಮಾವಾಸ್ಯೆ, ಕೇತು ಜಯಂತಿ. ಹೀಗೆಲ್ಲ ಇದೆ ನೋಡ್ರಿ. ಇದೆಲ್ಲ ಹಬ್ಬ ಹರಿದಿನಗಳೇ ಒಂದು ಹಂತಕ್ಕೆ. ಮತ್ತು ಈ ಧನುರ್ಮಾಸ ಬರ್ತದೆ. ಧನುರ್ಮಾಸದಲ್ಲಿ ದೇವತಾ ಆರಾಧನೆ ಮಾಡುವಂಥದ್ದು, ಮತ್ತು ನಮ್ಮ ಪ್ರಯತ್ನಗಳನ್ನು ಭಗವಂತನ ಕಡೆಗೆ ಮಾಡುವಂತಹ ಪ್ರಯತ್ನಗಳನ್ನೆಲ್ಲ ಮಾಡಿ, ಒಟ್ಟಿನಲ್ಲಿ ಗುರು ಒಬ್ಬನೇ ನಿಮಗೆ ಸ್ವಲ್ಪ ಪ್ರಬಲವಾದಂಥ ಅನುಗ್ರಹ ಮಾಡುವಂತಹ ಸ್ಥಿತಿಯಲ್ಲಿದ್ದಾನೆ. ಅದರ ಜೊತೆಯಲ್ಲಿ ಷಷ್ಠ ಸ್ಥಾನದಲ್ಲಿ ರವಿ ಬುಧರು, ಇದೊಂದು ಒಳ್ಳೆಯ ರೀತಿಯಾದಂಥ ಫಲ. ನೋಡೋಣ ಏನೇನು ಆಗಬಹುದು ಮಿಥುನ ರಾಶಿಯವರಿಗೆ. ಒಂದನೇದಾಗಿ, ನಿಮಗೆ ಏನೋ ಒಂದು ಮನೆಯಲ್ಲಿ ಮನಸ್ಸಿನಲ್ಲಿ ಮಂಗಳವಾದಂಥ ವಾತಾವರಣಗಳು ಬರುವಂಥ ಸಾಧ್ಯತೆಗಳು. ಏನೋ ಒಂದು ಕೆಲಸ ಮಾಡಿರ್ತೀರಿ, ಅದಕ್ಕೆ ಉತ್ತಮವಾದಂಥ ಒಂದು ಫಲ, ಫಲಿತಾಂಶ ಎರಡೂ ಕೂಡ ಸಿಗುತ್ತೆ. ಏನೋ ಒಂದು ಒಬ್ಬರಿಗೆ ಉಪಕಾರ ಮಾಡಿರ್ತೀರಿ, ನೀವು ಅವರಿಂದ ಏನೂ ನಿರೀಕ್ಷಣೆ ನಿಮಗಿರೋದಿಲ್ಲ, ಆದರೂ ಕೂಡ ಅವರು ಇಲ್ಲ ತುಂಬ ಧನ್ಯವಾದಗಳು, ನೀವು ನಿಮ್ಮ ಸಮಯಗಳನ್ನು ಉಪಯೋಗಿಸಿ ನನಗೆ ಇಷ್ಟೆಲ್ಲ ಹೆಲ್ಪ್ ಮಾಡೋಲ್ಲ ಅಂಥೇಳಿ ನೀವು ಬಹಳ ಧನ್ಯವಾದಗಳನ್ನು ಹೇಳ್ತಾರೆ. ಅದು ಒಂದನೇದಾದಂಥದ್ದು. ಹಾಗೆ 2ನೇದಾಗಿ, ಬಹಳ ಮುಖ್ಯವಾಗಿ ಭೂಮಿಯ ಸಂಬಂಧವಾದಂಥ ಏನೋ ಕಿರಿಕಿರಿ ತೊಂದರೆಗಳಾಗಿರುತ್ತೆ, ಅದು ಬಗೆಹರಿಯುವಂಥ ಸಾಧ್ಯತೆಗಳು. ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಯಾವುದೋ ಒಂದು ಸಣ್ಣದಾದರೂ ಸೈಟ್ ತೆಗೆದುಕೊಳ್ಳೋಣ, ಅಥವಾ ಎಲ್ಲಾದರೂ ಹೋಗಿ ಒಂದು 5 ಲಕ್ಷವೋ 10 ಲಕ್ಷವೋ ಇನ್ವೆಸ್ಟ್ಮೆಂಟ್ ಮಾಡಿ ಏನಾದರೂ ಒಂದು ನಮ್ಮ ಜೀವನಕ್ಕೆ ಇದಾದರೂ ಆಸರೆ ಮಾಡ್ಕೊಳ್ಳೋಣ, ಕಷ್ಟ ಕಾಲದಲ್ಲಿ ಆಗುತ್ತೆ ಅಂಥೇಳಿ. ಅಥವಾ ಎಲ್ಲೋ ಒಂದು ಕಡೆ ಬಂಗಾರ ತೆಗೆದುಕೊಳ್ಳೋಣ, 1 ಗ್ರಾಮ್ 2 ಗ್ರಾಮ್ ಅಂಥೇಳಿ. ಆದರೆ ಪ್ರಯತ್ನ ಮಾಡ್ತಾ ಬಿಟ್ಟರೆ ಯಾವ ಫಲಗಳು ಕೂಡ ಆಗೋದಿಲ್ಲ. ಆದರೆ ಈ ತಿಂಗಳಲ್ಲಿ ನೋಡಿ, ಕುಜಸ್ಯ ಚ ಪ್ರಭಾವೇಣ, ಕುಜನ ಪ್ರಭಾವವೇ ಹಾಗೆ. ಯಾವುದು ನಿಮಗೆ ಮಾಡಬೇಕು ಹೇಳುವಂಥ ಪರಿಸ್ಥಿತಿ ಬರುತ್ತೋ ಅದನ್ನು ಆ ಕುಜನು ದಿಢೀರನೇ ಕೊಟ್ಟುಬಿಡ್ತಾನೆ. ಅದು 2 ದಿವಸ 3 ದಿವಸ ಆಗದೇ ಇದ್ದರೂ ಕೂಡ 4ನೇ ದಿವಸ ಪಟ್ಟಂತ ಕುಜನು ಕೊಡ್ತಾನೆ. ಹಾಗಾಗಿ ನಿರೀಕ್ಷೆಗೆ ತಕ್ಕಂತೆ ಉತ್ತಮವಾದಂಥ ಫಲಗಳನ್ನು ಕೂಡ ಕುಜ ಕೊಡ್ತಾನೆ. ಅದು ಬಹಳ ಒಳ್ಳೆಯದಾದಂಥದ್ದು. ಸರ್ಕಾರಿ ನೌಕರಿಯಲ್ಲಿದ್ದವ್ರಿಗೆ ಹೆಚ್ಚಿನದಾದಂಥ ಶ್ರೇಯಸ್ಸು. ಮತ್ತು ಯಾವುದೋ ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಥವಾ ಪ್ಲ್ಯಾನ್ ಮಾಡಬೇಕು, ಯಾಕೋ ಒಂದು ಅಪ್ರೂವಲ್ಲೇ ಕೊಡ್ತಾ ಇಲ್ಲ. ಪ್ಲ್ಯಾನೆಲ್ಲ ಮಾಡಬೇಕು ಅಂತಂದರೆ ಯಾವುದೋ ಒಂದು ವ್ಯಕ್ತಿ ನಿಮಗೆ ಸಿಕ್ಕಿ ಚುರುಕಾಗೆಲ್ಲ ಕೆಲಸಗಳು ಕೂಡ ಆಗಿಬಿಡುತ್ತೆ. ಹಾಗಾಗಿ ಭೂಮಿ ವ್ಯಾಪಾರ ವ್ಯವಹಾರ ಮಾಡೋವರಿಗೆ ಹೆಚ್ಚಿನದಾದಂಥ ಲಾಭಾಂಶಗಳು ಅಂತ ಹೇಳ್ಬೋದು. ಕುಜನು ಭೂಮಿಯ ವಿಷಯದಲ್ಲಿ ನಿಮ್ಮನ್ನು ಬೆಳೆಸುವ ಹಾಗೆ ಪ್ರಯತ್ನ ಮಾಡ್ತಾನೆ. ಹಾಗೆ ರಿಯಲ್ ಎಸ್ಟೇಟ್ ಉದ್ಯಮಿಗಳಿರಬಹುದು, ಇವರಿಗೆಲ್ಲ ಬಹಳ ಶುಭವಾದಂಥದ್ದು. ಮತ್ತು ಯಾವುದೋ ಒಂದು ಕೆಲಸ, ಹೊರದೇಶದಲ್ಲಿ ಕೆಲಸ ಹುಡುಕ್ತಾ ಇರ್ತೀರಿ, ಕೆಲಸ ಆಗಿಲ್ಲಪ್ಪ, ಏನು ಮಾಡೋದು, 24ನೇ ಇಸವಿ ಮುಗಿತಾ ಬಂತೋಳು ಯೋಚನೆ ಮಾಡ್ತಾ ಇರ್ತೀರಿ. ಆದರೆ ಈ ವರ್ಷದ ಕೊನೆಯಲ್ಲಿ ಎಲ್ಲೋ ಒಂದು ಕಡೆ ಕೆಲಸಕ್ಕೆ ಕ್ಲಿಕ್ ಆಗುವಂಥದ್ದು, ಅಥವಾ ಕೆಲಸದಲ್ಲಿ ನಿಮಗೇನಾದರೂ ಪ್ರಮೋಷನ್ನು ಅಥವಾ ಬೇರೆ ಕಡೆ ಕರ್ಕೊಂಡು ಹೋಗೋದು, ಎಲ್ಲೋ ಒಂದು ಕಡೆ ಹಾಕೋದಿದ್ರೆ ಆ ಕೆಲಸದಲ್ಲೂ ನಿಮ್ಮನ್ನು ವೃದ್ಧಿ ಕಡೆ ಕರ್ಕೊಂಡು ಹೋಗುವಂಥದ್ದು, ಇದನ್ನು ಕೂಡ ಆ ವಿಶೇಷವಾದಂಥ ಕುಜನ ಮಾಡ್ತಾನೆ. ಕುಜನು ನೋಡಿ ಬಹಳ ಪಾಪಗ್ರಹ ಅಂತೇಳಿ ಹೇಳ್ತೇವೆ. ಆದರೆ 2ನೇ ರಾಶಿಯಲ್ಲಿ, ಚಂದ್ರನ ರಾಶಿಯಲ್ಲಿ ಕುಜ ಇದ್ದರೆ ಇದು ಬಹಳ ಒಳ್ಳೆಯದಾದಂಥ ಫಲಗಳನ್ನು ಕೊಡ್ತಾನೆ. ಮತ್ತು ನೀವು ಏನೇನು ಮಾತನ್ನು ಕೊಡ್ತೀರೋ ಇನ್ನೊಬ್ಬರಿಗೆ ನಡೆಸುವಂತಹ ಯೋಗಗಳನ್ನು ಕೂಡ ಕುಜ ಕೊಡ್ತಾನೆ. ಎಷ್ಟೋ ಸಲ ನಾವು ಮಾತು ಕೊಡ್ತೇವೆ, ಆದರೆ ಮಾತನ್ನು ನಡೆಸಲಿಕ್ಕೆ ಆಗೋದಿಲ್ಲ.
ಯಾರೋ ಒಬ್ಬರಿಗೆ ಸಹಾಯ ಮಾಡ್ತೇವಪ್ಪ ನಿನ್ನ ಕಷ್ಟದಲ್ಲಿ ಅಂತೇಳಿ ಹೇಳಿರ್ತೇವೆ ನಾವು, ಆದರೆ ನಮಗೆ ಕಷ್ಟ, ನಮ್ಮ ಕಷ್ಟದಿಂದ ಹೊರಗಡೆ ಬರಲಿಕ್ಕೆ ಆಗೋದಿಲ್ಲ, ಇನ್ನೊಬ್ಬರು ಸಹಾಯ ಮಾಡೋದು ಇಲ್ಲಿ ಅಲ್ವ. ಹಾಗಾಗಿ ಇಂಥ ಕಷ್ಟಗಳನ್ನು ಕುಜನು ಪರಿಹಾರ ಮಾಡುವಂತಹ ಒಂದು ಭಾಗ್ಯಗಳನ್ನು ಕೂಡ ಕುಜ ಕೊಡ್ತಾನೆ. ಹಾಗೆ ವಿದ್ಯಾರ್ಥಿಗಳ ಜೀವನದಲ್ಲಿ ಬಹಳ ಶುಭವಾದಂಥದ್ದು. ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ ಹೆಚ್ಚಿನದಾದಂತಹ ನೌಕರಿಗಳನ್ನು ಪಡೆಯಲಿಕ್ಕೆ ಅವಕಾಶಗಳು ಕೂಡ ಇದೆ. ಮತ್ತು ನಿಮ್ಮ ತಲೆ ಈ ತಿಂಗಳಲ್ಲಿ ಬಹಳ ಚುರುಕಾಗ್ತದೆ ನೋಡಿ. ಯಾರ್ಯಾರು ಈ ಮಿಥುನ ರಾಶಿಯವರು ಇದ್ದೀರೋ ಅವರಿಗೆ ನಿಮಗಾಗೇ ನಿಮಗದು ಹೊಳೀತದೆ, ನಿಮಗಾಗೇ ಇದ್ರ ಬಗ್ಗೆ ತುಂಬ ಸಂಶೋಧನೆ ಮಾಡೋಣ ಅನಿಸುತ್ತೆ. ಯಾವ ವಿಷಯ ಇರಬಹುದು, ಅದು ಇದು ಅಂತಿಲ್ಲ, ಲೌಕಿಕ ಅಲೌಕಿಕ ಎರಡೂ ಕೂಡ ಇರುವಂಥದ್ದಿದೆ. ಹಾಗಾಗಿ ಎರಡನ್ನೂ ಕೂಡ ನೀವು ತುಂಬ ಸಂಶೋಧನೆ ಮಾಡಿ ತಿಳುವಳಿಕೆ ಬೇಕು ಅನ್ನುವಂಥ ನಿಮಗೂ ಅನಿಸುತ್ತೆ, ಅದು ಒಳ್ಳೆಯದಾದಂಥ ಫಲಗಳಿದೆ. ಹಾಗೆ ಕಣ್ಣಿನ ತೊಂದರೆಗಳು ಯಾರ್ಯಾರಿಗಿದೆಯೋ ಅಂಥವ್ರಿಗೆ ಕಣ್ಣಿನ ತೊಂದರೆಗಳೆಲ್ಲ ಪರಿಹಾರ ಆಗುವಂಥದ್ದು, ಕಣ್ಣಿನಲ್ಲಿ ಕಿರಿಕಿರಿ ಆಗುವಂಥದ್ದು, ಕಣ್ಣೀರು ಬರುವಂಥದ್ದು. ಈಗ ತನಕ ಎಷ್ಟೊತ್ತಿಗೂ ಕೂಡ ಕಂಪ್ಯೂಟರ್ ಎಲ್ಲ ನೋಡ್ತಾ ಇರ್ತೇವೆ. ಹಾಗಾಗಿ ಕಣ್ಣಿನ ವಿಷಯದಲ್ಲೂ ಹೆಚ್ಚಿನದಾದಂತಹ ಒಳ್ಳೆಯ ಫಲಗಳನ್ನು ಕೂಡ ಕೊಡ್ತಾನೆ. ಹಾಗೆ ಮನೆಯಲ್ಲಿ ಎಲ್ಲರೂ ಕೂಡ ಬಂದು ಸೇರುವಂಥದ್ದು ನೋಡಿ, ಇದು ಬಹಳ ಮುಖ್ಯವಾದಂಥದ್ದು. ಹೇಗೆ ಹಬ್ಬ ಹರಿದಿನಗಳಿದ್ದಾಗ, ದೀಪಾವಳಿ ಇದ್ದಾಗ ಬಂದಿದ್ದಾರೋ ಇಲ್ಲೋ ಗೊತ್ತಿಲ್ಲ, ಅದೇ ರೀತಿ ತಿಂಗಳಲ್ಲಿ ಎಲ್ಲ ನೆಂಟರು ಇಷ್ಟರು ಬಂಧು ಬಾಂಧವರು ಸ್ನೇಹಿತರೆಲ್ಲ ಬಂದು ಸೇರುವಂಥದ್ದು, ಅಥವಾ ನೀವೇ ಎಲ್ಲೋ ಒಂದು ಕಡೆಗೆ ಹೋಗಿ ಅವ್ರ ಜೊತೆಗೆ ಸೇರುವಂಥದ್ದು. ಯಾಕಂದರೆ ಏನೇ ಇದ್ದರೂ ಕೂಡ ನಮ್ಮವರು ಹೇಳುವಂಥ ಒಂದು ಮನಸ್ಥಿತಿ ಎಲ್ಲಿ ಬರುತ್ತೋ ಆವಾಗ ಬಹಳ ಒಳ್ಳೆಯದಾದಂಥದ್ದು ಅಲ್ವಾ. ವ್ಯಾವಹಾರಿಕವಾಗಿ ಎಲ್ಲ ನಡೆಸ್ತಾ ಇರ್ತಾರೆ, ಆದರೆ ನಮ್ಮತನ ನಮ್ಮವರು ಹೇಳುವಂಥದ್ದು ಬರುವಂಥದ್ದು ಕಷ್ಟ. ಆದರೆ ಈ ತಿಂಗಳಲ್ಲಿ ನಿಮಗೆ ನಮ್ಮವರು ಅಂಥೇಳಿ ಎಲ್ಲರೂ ಕೂಡ ಸೇರಿಸುವಂತಹ ಒಂದು ಚಾನ್ಸಸ್ ಇದೆ, ಬಹಳ ಉತ್ತಮವಾದಂಥದ್ದು. ಮತ್ತು ರಾಹುವಿನ ಪ್ರಭಾವದಿಂದ ನಿಮಗೆ ಹೆಚ್ಚಿನದಾಗಿ ಯಾವುದೋ ಒಂದು ಪ್ರಯತ್ನ ಮಾಡ್ತಾ ಇರ್ತೀರಿ 3 ತಿಂಗಳ 6 ತಿಂಗಳ ವರ್ಷದಿಂದ. ಈ ವರ್ಷದ ಬಹುಶಃ ಆರಂಭದಿಂದನೇ ಅಂತ ಇಟ್ಕೊಳ್ಳಿ ಯಾವುದೊಂದು ದೊಡ್ಡ ಕೆಲಸ, ಆ ಕೆಲಸ ಆಗದೇ ಇದ್ದರೆ ಈ ತಿಂಗಳದ ಕೊನೆಯಲ್ಲಿ ಆಗುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಹಾಗೆ ಇನ್ನೇನು ನೀವು ಚುರುಕಾಗಿ ಎಲ್ಲವನ್ನು ಕೂಡ ಮಾಡ್ತಾ ಇದ್ದೀರಿ, ಆ ಚುರುಕಾದಂಥದ್ದಕ್ಕೆ ದೈವಾನುಗ್ರಹದಿಂದ ಭಗವಂತ ನಡೆಸ್ಕೊಂಡು ಹೋಗ್ತಾ ಇರ್ತಾನೆ. ಇನ್ನು ವಸ್ತ್ರ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಈ ರಾಶಿಯವರಿಗೆ ಬಹಳ ಶುಭವಾದಂಥದ್ದು ಅಂತೇಳಿ ಹೇಳ್ತೇನೆ. ಅನಂತರದಲ್ಲಿ ವಿದೇಶಿ ವಿನಿಮಯ ಮಾಡುವಂಥವ್ರು, ಎಲ್ಲೋ ಒಂದು ಕಡೆಗೆ ಹೊರದೇಶದಿಂದ ತರ್ತೇನೆ ಕೊಡ್ತೇನೆ, ಅಥವಾ ಯಾವುದೋ ಬೇರೆ ರಾಜ್ಯದಿಂದ ತರ್ತೇನೆ ಕೊಡ್ತೇನೆ, ಇಂಥವರಿಗೂ ಕೂಡ ಶುಭವಾದಂಥದ್ದು. ಮತ್ತು ಮಣ್ಣಿನ ಕೆಲಸ, ನೀರಿನ ಕೆಲಸ, ಬೋರ್ವೆಲ್ ಹೊಡಿತಾ ಇದ್ದೇನಪ್ಪ ಭಾಳ ತಿಂಗಳಾಯಿತು ನೀರೇ ಬರ್ತಾ ಇಲ್ಲ, ಒಂದು ಬೋರ್ವೆಲ್ ಹೊಡೆದು ಫೇಲ್ ಆಯಿತು, 2 ಬೋರ್ವೆಲ್ ಹೊಡೆದು ಫೇಲ್ ಆಯಿತು, ಎಲ್ಲೋ ಒಂದು ಕಡೆ ಕುಜನ ಪ್ರಭಾವದಿಂದ ಆ ಜಾಗದಲ್ಲೂ ನೀರಿದೆಯಾ ಅಂತ ಸ್ಪಷ್ಟವಾಗಿ ನೋಡ್ಕೊಳ್ಳಿ. ಆದರೆ ನಾವು ಸಾಮಾನ್ಯವಾಗಿ ಹೇಳುವಂಥದ್ದು ಕುಜನು ದ್ವಿತೀಯ ರಾಶಿಯಲ್ಲಿ ಅಥವಾ ಚಂದ್ರನ ರಾಶಿಯಲ್ಲಿ ಬಂದಾಗ ಭೂಮಿಯ ಅನುಕೂಲ, ಭೂಮಿಯ ಒಳಗಡೆ ಅನುಕೂಲಗಳನ್ನು ಮಾಡ್ತಾನೆ. ಇದು ಬಹಳ ಶುಭವಾದಂಥದ್ದು. ಎಷ್ಟೋ ಸಲ ನೋಡಿ ವಾತಾವರಣಗಳು ಮಳೆಯಿಂದ ಕೆಲವು ಪ್ರಾಂತ್ಯದಲ್ಲಿ ನೀರೇ ಇರುವುದಿಲ್ಲ, ಆದರೆ ನಿಮಗೆ ಆ ನೀರಿನ ಸೌಕರ್ಯಗಳು ಈ ಒಂದು ವರ್ಷದಲ್ಲಿ ಸಿಗುವಂಥ ಚಾನ್ಸಸ್ಸು ಕೂಡ ಕಾಣಬಹುದು ನೀವು. ಅನಂತರದಲ್ಲಿ ನಿಮ್ಮ ಸ್ನೇಹಿತರು ಯಾರೋ ಒಬ್ಬರು ಸ್ವಲ್ಪ ದೂರವಾಗಿದ್ದಾರೆ, ನಿಮಗೆ ಅವರಿಗೆ ಮನಸ್ತಾಪಗಳಾಗಿದೆ, ಬೇಜಾರಾಗಿದೆ ನಿಮಗೆ ಅವರಿಗೆ, ಆದರೆ ಅವರು ಏನೋ ಒಂದು ಹೊಂದಾಣಿಕೆ ಬರುವಂಥದ್ದು, ಅವರು ನೀವಿದ್ದಲು ಬರುವಂಥ ಸಾಧ್ಯತೆಗಳು ಕೂಡ ಆಗುತ್ತೆ. ಹಾಗೆ 9ನೇದಾಗಿ ಬಹಳ ಮುಖ್ಯವಾಗಿ ತನ್ಮೇ ಮನಃ ಶಿವ ಸಂಕಲ್ಪಮಸ್ತು. ನಿಮ್ಮ ಮನಸ್ಸು ಹೇಗಾಗಿದೆ ಅಂತಂದರೆ ಭಗವನ್ ನಾಮಸ್ಮರಣೆ ಮಾಡೋದು, ಧ್ಯಾನ ಮಾಡೋದು, ದೇವರಲ್ಲೇ ನೀವು ಮುಖ್ಯವಾಗಿ ಹೋಗುವಂಥ ಒಂದು ಪರಿಸ್ಥಿತಿಗಳು ಕೂಡ ಕಾಣಿಸುತ್ತೆ. ವಿವಾಹಾದಿ ಮಂಗಲ ಕಾರ್ಯದಲ್ಲಿ ಪಾಲ್ಗೊಳ್ಳುವಂಥದ್ದು, ಅಥವಾ ನಿಮಗೆ ಮದುವೆ ಆಗಿಲ್ಲ, ಮದುವೆಗೆ ಪ್ರಯತ್ನ ಮಾಡ್ತಾ ಇದ್ರಿ ಅಂದರೆ ಆ ವಿಷಯದಲ್ಲೂ ಸ್ವಲ್ಪ ಮುಂದೆ ಅನುಕೂಲಕರವಾಗಿ ಆಗುವಂಥದ್ದು. ನಿಮಗೆ ಮದುವೆ ಆದರೆ ಸಂತೋಷ, ಆಗಿಲ್ಲ ಅಂತಾದರೆ ನೀವೇ ಮುಂದಿಂತು ಮಾಡುವಂಥದ್ದು, ಅಥವಾ ಮದುವೆ ವಿಷಯದಲ್ಲಿ ಮುಂದೆ ಹೋಗುವಂಥದ್ದು, ಹೀಗೆಲ್ಲ ಆಗುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಮಂಗಲ ವಾತಾವರಣಗಳೇ ಈ ತಿಂಗಳಲ್ಲಿ ಹೇಳ್ತದೆ ನೋಡಿ. ಒಂದು 5-6 ಜಾಗ್ರತೆಗಳನ್ನು ಕೂಡ ನೀವು ಮಾಡಿಕೊಳ್ಬೇಕು. 1ನೇದಾಗಿ ಜಾಗ್ರತೆ ಏನಪ್ಪ ಅಂತಂದರೆ, ನಿಮ್ಮ ಉಸಿರಾಟದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಅದಕ್ಕೆ ಚಿಕಿತ್ಸೆಗಳನ್ನು ಕೂಡ ನೀವು ಮಾಡಿಕೊಳ್ಳಿ. ಹಾಗೆ ಜೀರ್ಣಕ್ರಿಯೆ ಸಮಸ್ಯೆಗಳಿದ್ದರೆ ಅದಕ್ಕೆ ಸರಿಯಾದಂಥ ಚಿಕಿತ್ಸೆಗಳನ್ನು ಕೂಡ ಮಾಡಿಕೊಳ್ಳಿ. ಹಾಗೆ 3ನೇದಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಒಳ್ಳೆಯದನ್ನೇ ಮಾಡ್ತಾಯಿದ್ರಿ, ಆದರೆ ಹಣಕಾಸಿನ ವಿಷಯದಲ್ಲಿ ಈ ತಿಂಗಳಿಂದ ಸ್ವಲ್ಪ ಗಟ್ಟಿ ಇಟ್ಕೊಳ್ಬೇಕು. ಎಲ್ಲೋ ಒಂದು ಕಡೆ ದುಡ್ಡು ಹಾಕಿಬಿಡ್ತಾನೆ ಅಂತಂದರೆ ವೇಸ್ಟ್ ಆಗಿಬಿಡುತ್ತೆ. ಎಲ್ಲೋ ಒಂದು ಕಡೆ ಯಾವುದೋ ಕೆಲಸಕ್ಕೆ ದುಡ್ಡು ಕೊಟ್ಟಿದ್ದೀರಿ ಅಂತಂದರೆ ನೀವಿಲ್ಲ ಅಂತಂದರೆ ಸರಿಯಾಗಿ ಕೆಲಸವೇ ಮಾಡೋದಿಲ್ಲ, ಅವಾಗ ಅದೆಲ್ಲ ವ್ಯತ್ಯಾಸ ಆಗಿ ಹೋಗ್ತದೆ. ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ಕೊಡುವಾಗೂ ಲೆಕ್ಕ, ತೆಗೆದುಕೊಳ್ಳುವಾಗೂ ಲೆಕ್ಕ ಹೇಳುವಂಥದ್ದನ್ನು ಪ್ರಯತ್ನ ಮಾಡಿ. ಹಣಕಾಸಿನಲ್ಲಿ ಈ ತಿಂಗಳಲ್ಲಿ ಸ್ವಲ್ಪ ಜಾಗ್ರತೆ ಅಂತೇಳಿ ಹೇಳ್ತೇನೆ. ಹಾಗೆ 4ನೇದಾಗಿ ಯಾರೋ ಒಬ್ಬರ ಮೇಲೆ ವಿಶ್ವಾಸವನ್ನು ಇಟ್ಟಿರ್ತೀರಿ ನೀವು, ಆ ವಿಶ್ವಾಸಕ್ಕೆ ಅವರು ಸ್ವಲ್ಪ ಕಿರಿಕಿರಿಯನ್ನು ಕೂಡ ಮಾಡಬಹುದು. ಯಾಕಂದರೆ ವ್ಯವಹಾರ ವಿಶ್ವಾಸವನ್ನು ಬೇರೆ ಬೇರೆ ಇಟ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ಆತ್ಮೀಯತೆ ವಿಶ್ವಾಸ ಎಲ್ಲ ಒಂದು, ಇನ್ನು ವ್ಯಾವಹಾರಿಕವಾಗಿ ಒಂದು ಬೇರೆ ಅಂಥೇಳಿ ಯೋಚನೆ ಮಾಡುವಂಥದ್ದು ಮಾಡಿ. 5ನೇದಾಗಿ ದಿಢೀರ್ನ ಇದ್ದಕ್ಕಿದ್ದ ಹಾಗೆ ನಿಮ್ಮ ಶರೀರದ ಮೂಳೆ ಸಂಬಂಧವಾದಂಥ ನೋವು ಬರುವಂಥ ಸಾಧ್ಯತೆಗಳಿದೆ. ಹಾಗಾಗಿ ನಿಮಗೆ ಎಲ್ಲವೂ ಕೂಡ ಪ್ರಾಕ್ಟೀಸ್ ಇರಬೇಕು. ಕೆಲಸ ಮಾಡಬೇಕು ಅಂದರೂ ಪ್ರಾಕ್ಟೀಸ್ ಇರಬೇಕು. ಎಲ್ಲೋ ಒಂದು ಕಡೆ ಸಿಟಿಯಲ್ಲಿದ್ದವನು ಹೋಗಿ ಹಳ್ಳಿಯಲ್ಲಿ ಕೆಲಸ ಮಾಡ್ತಾನೆ ಅಂದರೆ ಕಷ್ಟ ಆಗಬಹುದು, ಅಥವಾ ಹಳ್ಳಿಯಲ್ಲಿದ್ದವನಿಗೆ ಸಿಟಿಗೆ ಬಂದು ಸೆಟ್ ಆಗಬೇಕು ಅಂದ್ರೆ ಕಷ್ಟ, ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ನಿಮ್ಮ ಶರೀರಕ್ಕೆ ಯಾವ್ಯಾವುದು ಅನುಕೂಲವಾಗುತ್ತೆ ನೋಡಿಕೊಂಡು ಪ್ರಯತ್ನ ಮಾಡುವಂಥದ್ದನ್ನು ಮಾಡಿ. 11ನೇ ತಾರೀಕು ಈ ತಿಂಗಳಲ್ಲಿ ಬಹಳ ಪ್ರಶಸ್ತವಾಗಿದೆ, 15ನೇ ತಾರೀಕು ಬಹಳ ಪ್ರಶಸ್ತವಾಗಿದೆ, 4ನೇ ತಾರೀಕು ಪ್ರಶಸ್ತವಾಗಿದೆ ಪೂಜೆ ಪುನಸ್ಕಾರ ದೇವತಾರಾಧನೆಗಳನ್ನು ಮಾಡಿಕೊಳ್ಳಿಕ್ಕೆ.
ಇನ್ನು ನಕ್ಷತ್ರ ಪರಿಹಾರಗಳೇನಪ್ಪ? ಮೃಗಶಿರ ನಕ್ಷತ್ರ 3, 4ನೇ ಪಾದ. ನೀವು ಎಷ್ಟು ಸಾಧ್ಯ ಆಗುತ್ತೆ ನೋಡಿ ಅಷ್ಟು. 15ನೇ ತಾರೀಕಿಗೆ ಹುಣ್ಣಿಮೆ ಇದೆ. 15ನೇ ತಾರೀಕಿಂದ ನಮಗೆ ವಿಶೇಷವಾಗಿ 16ರಿಂದ ನಮಗೆ ಧನುರ್ಮಾಸ ಆರಂಭ ಆಗುತ್ತೆ. ಹಾಗಾಗಿ ಮೃಗಶಿರ ನಕ್ಷತ್ರದವರು ಪ್ರತಿನಿತ್ಯವೂ ಕೂಡ ಸೂರ್ಯ ಉದಯದ ಪೂರ್ವದಲ್ಲಿ ಏನು ಮಾಡ್ತೀರೋ ಈ ಧನುರ್ಮಾಸ ಸೂರ್ಯ ಉದಯದ ಪೂರ್ವದಲ್ಲಿ ಮಾಡಿ ನೀವು ಹೋಗಿ ಅರಳಿ ಮರೆದು ಪ್ರದಕ್ಷಿಣೆ ಹಾಕಿ ಅಥವಾ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಒಂದನ್ನೇ ನಿಯಮವಾಗಿ ಮಾಡ್ಕೊಳ್ಳಿ. ಅಥವಾ ನಿಮ್ಗೆ ಹೋಗ್ಲಿಕ್ಕೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಕಷ್ಟ ಆಗುತ್ತೋ ಈ ಧನುರ್ಮಾಸದಲ್ಲಿ ಬೆಳಗ್ಗೆ ಎದ್ದು ಆದಿತ್ಯ ಹೃದಯ ಸ್ತೋತ್ರ ಅಂತಿದೆ, ಅದನ್ನು ಪ್ರತಿನಿತ್ಯವೂ ಪಠನೆ ಮಾಡುವಂಥದ್ದನ್ನು ಮಾಡ್ತಾ ಬನ್ನಿ, ಅನುಕೂಲವಾಗುತ್ತೆ. ಇನ್ನು ಆರ್ದ್ರಾ ನಕ್ಷತ್ರ ನೋಡಿ ನಿಮಗೆ ಅವಕಾಶ ಸಿಕ್ಕಿದೆ. 14ನೇ ತಾರೀಕು ದತ್ತಾತ್ರೇಯ ಜಯಂತಿ ಇದೆ ನೋಡಿ. ಹಾಗಾಗಿ ಆ ಬ್ರಹ್ಮ ವಿಷ್ಣು ಮಹೇಶ್ವರನ ಆರಾಧನೆ ಮಾಡಿ ದತ್ತಾತ್ರೇಯ ದೇವರನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ. ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯಮಹಂ ಭಜೆ ಎಂಬಂತಹ ದತ್ತಾತ್ರೇಯ ದೇವರ ಸ್ತೋತ್ರಗಳನ್ನು ನೀವು ಪಠನೆ ಮಾಡಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಶ್ರದ್ಧಾಭಕ್ತಿಯಿಂದ ಪಠನೆ ಮಾಡಿ. ಆ ದತ್ತಾತ್ರೇಯ ದೇವರ ಅನುಗ್ರಹದಿಂದ ಮಂಗಲವಾಗುತ್ತೆ, ಮನಸ್ಸಿಗೂ ಕೂಡ ಸಮಾಧಾನ ಆಗುತ್ತೆ. ನಿಮ್ಮಿಂದ ಬಹಳ ಕೆಲಸಗಳು ಒಳ್ಳೆ ಕೆಲಸಗಳಾಗಲಿಕ್ಕಿದೆ. ಆರ್ದ್ರ ನಕ್ಷತ್ರದಿಂದ ಪ್ರಯತ್ನವನ್ನು ಮಾಡಿ. ಪುನರಸು ನಕ್ಷತ್ರ 1, 2, 3ನೇ ಪಾದ. ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಧನುರ್ಮಾಸದಲ್ಲಿ ನೋಡಿ ಬೆಳಿಗ್ಗೆ ನಿಮ್ಮ ಕೈಲಿ ಏನಾಗುತ್ತೆ, ಈಗ ಉದಾಹರಣೆಗೆ ಒಂದೊಂದು ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರೆ, ಹುಗ್ಗಿ ಮಾಡ್ತಾರೆ, ಬೇರೆ ಬೇರೆ ಪ್ರಸಾದವನ್ನು ಬೆಲೆದನ್ನು ಕೊಡ್ತಾರೆ, ಅಥವಾ ಏನೋ ದೇವರೇ ನೈವೇದ್ಯ ಮಾಡಲಿಕ್ಕೆ ಕೊಡ್ತಾರೆ. ಹಾಗಾಗಿ ಪುನರ್ವಸು ನಕ್ಷತ್ರದವರು ಆದಷ್ಟು ಎಲ್ಲ ಅನ್ನದಾನ ಮಾಡ್ತಾರೆ, ಎಲ್ಲ ಪ್ರಸಾದ ಮಾಡ್ತಾರೆ. ನಿಮ್ಮ ಕೈಲಾದಂಥದ್ದನ್ನು ನೀವು ಒಂದೇ ಸಲ ಹೋಗಿ ಮಾಡಬೇಕು ಅಂತಲ್ಲ, ನಿಮ್ಮ ಕೈಲಾದ ಅಷ್ಟಷ್ಟಾಗಿ ಅದನ್ನು ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡಿ. ಯಾಕಂದರೆ ನಮ್ಮ ಕೈಲಿ ದೊಡ್ಡ ಪ್ರಮಾಣದಲ್ಲಿ ಮಾಡಲಿಕ್ಕೆ ಆಗದೇ ಇದ್ದರೂ ಕೂಡ ಒಂದು ಧಾರ್ಮಿಕವಾದಂಥ ಕ್ಷೇತ್ರದಲ್ಲಿ ಕೊಟ್ಟರೆ ಅನ್ನದಾನ ಮಾಡುವಂತಹದ್ದು ಬಹಳ ವಿಶೇಷವಾದಂಥ ಫಲ ಶಾಸ್ತ್ರಗಳಲ್ಲಿ. ಹಾಗಾಗಿ ಅನ್ನದಾನವನ್ನು ಮಾಡಿದರೆ ಎಲ್ಲ ವೃದ್ಧಿಗಳು ಆಗುತ್ತೆ, ಅನೇಕ ದೋಷದಿಂದ ನಿವೃತ್ತಿ ಆಗುತ್ತೆ. ಪುನರಸು ನಕ್ಷತ್ರದವರು ಏನಾಗಿದೆಯಪ್ಪ ಅಂತಂದರೆ ಒಂದೊಂದಕ್ಕೆಲ್ಲ ಸಮಾಧಾನ ಇದ್ದ ಹಾಗೆ ಕಾಣಿಸ್ತದೆ, ಆದರೂ ಎಲ್ಲೋ ಒಂದು ಕಡೆಗೆ ನೋವು, ಎಲ್ಲೋ ಒಂದು ಕಡೆಗೆ ಒಂದು ಚಿಂತೆ ಅಲ್ವ. ನಿಮಗೆ ಮನೆಯಲ್ಲಿ ಚಿಂತೆ ಇರಬಹುದು, ಅಥವಾ ವ್ಯವಹಾರದಲ್ಲಿ ಯಾರೋ ಒಬ್ಬರಿಗೆ ದುಡ್ಡು ಕೊಟ್ಕೊಂಡು ಸಿಕ್ಕಾಕೊಂಡಿರ್ತೀರಿ. ಹಾಗಾಗಿ ಈ ಚಿಂತೆ ಎಲ್ಲ ಪರಿಹಾರ ಆಗಬೇಕು ಅಂದರೆ ಒಂದೇ ದೊಡ್ಡ ಪರಿಹಾರ, ಈ ಧನುರ್ಮಾಸ ಸಿಕ್ಕಿದೆ ಹೇಗಿದ್ರುವ ಅನ್ನದಾನವನ್ನು ಮಾಡಿ. ನಿಮ್ಮ ಮನೇಲಿ ಪ್ರತಿನಿತ್ಯವೂ ಕೂಡ 4 ಜನರು ಕರೆದು ಅನ್ನದಾನ ಮಾಡಲಿಕ್ಕೆ ಕಷ್ಟ ಆಗ್ಬೋದು ಅಲ್ವಾ. ಯಾಕಂದರೆ ಇವತ್ತಿನ ಕಾಲ ವ್ಯವಸ್ಥೆ ಸಮಯ ಮಾಡೋರು ಹೀಗೆಲ್ಲ ಕಷ್ಟ ಇರುತ್ತೆ. ಹಣ ಇದ್ದರೂ ಕೂಡ ಮಾಡುವಂಥ ಸುಲಭವಾದದ್ದಲ್ಲ. ಮತ್ತು ಅದೆಲ್ಲದಕ್ಕಿಂತ ಮಾಡುವಂತಹ ಪೇಷನ್ಸ್ ಇದೆಯಲ್ಲ, ಅದು ನಿಮಗೆ ಈ ನಕ್ಷತ್ರದವ್ರಿಗೆ ಭಾರಿ ಕಷ್ಟ. ಹಾಗಾಗಿ ಎಲ್ಲೋ ಒಂದು ಕಡೆ ಮಾಡ್ತಾರಲ್ಲೇ ಕೊಡುವಂಥ ಸುಲಭ. ಒಟ್ಟಿನಲ್ಲಿ ಮಾಡಿ ಈ ಅನ್ನದಾನ ಮಾಡುವುದರಿಂದ ಬಹಳ ಪುಣ್ಯತಮವಾದಂಥ ಕೆಲಸವೂ ಕೂಡ ಆಗುತ್ತೆ. 16 ಜನಕ್ಕೆ ಅದರ ಅವಕಾಶಗಳು ಕೂಡ ಉಪಯೋಗಿಸ್ಕೊಳ್ಳುವಾಗ ಆಗುತ್ತೆ. ಹಾಗಾಗಿ ಇದಿಷ್ಟು ಮಾಡಿ ದೈವಾನುಗ್ರಹವಾಗಲಿ, ಮಂಗಲವಾಗಲಿ. ಮಿಥುನ ರಾಶಿಯವರು ಧೈರ್ಯದಿಂದಿರಿ, ನಿಮಗೆಲ್ಲ ಮುಟ್ಟಿದ್ದೆಲ್ಲ ಒಳ್ಳೆ ರೀತಿಯಾದಂಥ ಫಲಗಳನ್ನು ಭಗವಂತ ದಯಪಾಲಿಸಲಿ ಅಂತ ಹೇಳ್ತಾ, ಇನ್ನೊಂದು ನಮ್ಮದೇ ದೇವತಾ ದರ್ಶನ ಹೇಳುವಂಥ ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.